ಕನಕಪುರ ಅಕ್ಟೋಬರ್ 3ರಿಂದ 12ರವರೆಗೆ ಹಾರೋಹಳ್ಳಿಯ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ನವರಾತ್ರಿ ಕಾರ್ಯಕ್ರಮಗಳು ಸೇರಿದಂತೆ 8ನೇ ವರ್ಷದ ಅದ್ದೂರಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದಸರಾ ಉತ್ಸವ ನೆರವೇರಲಿದೆ ಎಂದು ಹಾರೋಹಳ್ಳಿ ದಸರಾ ಆಚರಣಾ ಸಮಿತಿಯ ಅಧ್ಯಕ್ಷ ಎಂ ಗೌತಮಗೌಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಾರೋಹಳ್ಳಿಯ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಮೈಸೂರು ದಸರಾ ಆಚರಣೆಯಂತೆಯೇ ಆಚರಿಸಲು ನಮ್ಮ ಸಮಿತಿ ತೀರ್ಮಾನಿಸಿದ್ದು ಕಳೆದ 8 ವರ್ಷಗಳಿಂದ ಅದ್ದೂರಿಯಾಗಿ ನಡೆಸಿಕೊಂಡು ಬಂದಿದೆ ಎಂದು ಹೇಳಿದರು. ವರ್ಷದಿಂದ ವರ್ಷಕ್ಕೆ ಹೆಚ್ಚು ಮೆರಗನ್ನು ನೀಡುತ್ತಾ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಈ ಕಾರ್ಯಕ್ರಮಕ್ಕೆ ಕೈಜೋಡಿಸುವಂತೆ ಕರೆ ನೀಡಿದ್ದಾರೆ. ಈ ರಾಜ್ಯದಲ್ಲಿ ಸಾಕಷ್ಟು ಕಡೆ ದಸರಾವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಆದರೂ ಸಹ ನಾವು ರಾಜಕಾರಣ ಹೊರತುಪಡಿಸಿ ನಾನೂ ಕೂಡ ಎಲ್ಲರಲ್ಲಿ ಒಬ್ಬನಾಗಿ ಸೇರಿ ಹಾರೋಹಳ್ಳಿಯ ದಸರಾ ಬಹಳ ವಿಜೃಂಭಣೆಯಿಂದ ನಡೆಯಬೇಕೆಂದು ಕೆಲಸ ಮಾಡುತ್ತಿದ್ದೇನೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲು ಎಲ್ಲಾ ಧರ್ಮದವರು ತಮ್ಮ ತನುಮನ ಧನವನ್ನು ಅರ್ಪಿಸಿ ಹಾರೋಹಳ್ಳಿಯ ದಸರಾ ಯಶಸ್ವಿಯಾಗಿ ನಡೆಯುವಂತೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಸಂಚಾಲಕರಾದ ಎಂ ಮಲ್ಲಪ್ಪನವರು ಮಾತನಾಡಿ, ನಮ್ಮ ನಾಡಿನಲ್ಲಿ ಹಲವಾರು ಸಾಂಸ್ಕೃತಿಕ ಆಚರಣೆಗಳನ್ನು ಮಾಡಿಕೊಂಡು ಬರಲಾಗುತ್ತಿದೆ. ಅದೇ ರೀತಿ ಹಾರೋಹಳ್ಳಿಯಲ್ಲೂ ಕೂಡ ನವರಾತ್ರಿಯ ವೇಳೆ ನವದುರ್ಗಿಯರನ್ನು ಪ್ರತಿಷ್ಠಾಪನೆ ಮಾಡಿ ವಿಜಯದಶಮಿಯ ದಿನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಿಂದ ಬಸ್ ನಿಲ್ದಾಣದ ಬಳಿ ಇರುವ ಸರ್ಕಾರಿ ಶಾಲೆಯ ಆಟದ ಮೈದಾನದವರೆಗೆ ಮೆರವಣಿಗೆಯನ್ನು ಮಾಡಲಾಗುತ್ತದೆ. ನಂತರ ಕಣ್ಮನ ತಣಿಸುವ ಆಕರ್ಷಕ ಮದ್ದುಗುಂಡು ಅಂಧಕಾಸುರನ ವಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಹಾಗೆಯೇ ಇದೇ ಸಂದರ್ಭದಲ್ಲಿ ಅಕ್ಟೋಬರ್ 9ರಂದು ಹಾರೋಹಳ್ಳಿಯ ಸರ್ಕಾರಿ ಶಾಲಾ ಆಟದ ಮೈದಾನದಲ್ಲಿ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ದಸರಾ ಉತ್ಸವ ಮೆರವಣಿಗೆಗೆ ಬ್ರಹ್ಮರ್ಷಿ ಶ್ರೀ ಆನಂದ ಗುರೂಜಿಯವರು ಚಾಲನೆ ನೀಡಲಿದ್ದಾರೆ ಎಂದು ಹೇಳಿದರು. ಸಂಚಾಲಕರಾದ ಮುರಳಿಯವರು ಮಾತನಾಡಿ, ಹಾರೋಹಳ್ಳಿಯಲ್ಲಿ ದಸರಾ ಆಚರಣೆ ಮಾಡಲು ಕನಕಪುರದಲ್ಲಿ ನಡೆಯುತ್ತಿದ್ದ ದಸರಾ ಆಚರಣೆ ನಮಗೆ ಪ್ರೇರಣೆಯಾಗಿದೆ. ಹಾರೋಹಳ್ಳಿಯಲ್ಲಿ ಕಳೆದ 8 ವರ್ಷಗಳಿಂದ ದಸರಾ ಉತ್ಸವವನ್ನು ಯಶಸ್ವಿಯಾಗಿ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಈ ಬಾರಿ ಮಾತೆಯರನ್ನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಜೋಡಿಸಿಕೊಳ್ಳಲಾಗಿದೆ. ಧರ್ಮಸ್ಥಳ ಸಂಘ, ಸ್ತ್ರೀ ಶಕ್ತಿ ಸಂಘಗಳು, ಮಹಿಳಾ ಮಂಡಳಿಯವರಿಂದ ಚಾಮುಂಡೇಶ್ವರಿ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಲಿದ್ದಾರೆ. ಇದರಿಂದ ಎಲ್ಲ ಮಹಿಳಾ ಸಮುದಾಯಕ್ಕೆ ಒಳ್ಳೆಯದಾಗಲಿ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿದಿನ ನವದುರ್ಗಿಯರ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಲಾಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹಾರೋಹಳ್ಳಿ ಸೇರಿದಂತೆ ಕನಕಪುರ ಸುತ್ತಮುತ್ತಲಿನ ಜನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಭಕ್ತ ಸಮುದಾಯ ತಮ್ಮ ತನು ಧನವನ್ನು ಅರ್ಪಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕೈಜೋಡಿಸುವಂತೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಹೋಟೆಲ್ ಜಗದೀಶ್, ಕಾರ್ಯದರ್ಶಿ ಎಚ್.ಎನ್. ಚಕ್ರಪಾಣಿ, ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದ ಮಹಮ್ಮದ್ ಯಾಕೂಬ್ ಪಾಷಾ, ಸಹ ಕಾರ್ಯದರ್ಶಿ ರಾಘವೇಂದ್ರ, ಖಜಾಂಚಿ ಎಲ್. ಶ್ರೀಕಂಠಯ್ಯ, ಅರ್ಚಕರುಗಳಾದ ದಿವಾಕರ್ ಭಟ್, ಮನೋಹರ್, ಮಹಿಳಾ ಸದಸ್ಯರುಗಳಾದ ಕಮಲಮ್ಮ, ಗಾಯತ್ರಿ, ಪದ್ಮಮ್ಮ ಸೇರಿದಂತೆ ದಸರಾ ಆಚರಣಾ ಸಮಿತಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಒಂದು ಮೂರ್ತಿನ ಬ್ಲಾಸ್ಟ್ ಮಾಡ್ತದೆ. ಆಮೇಲೆ ಎಲ್ಲ ಮದ್ದುಗುಂಡುಗಳು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ತುಂಬ ಅಲಂಕಾರವಾಗಿ ತುಂಬ ಅದ್ಭುತವಾಗಿ ಮದ್ದುಗುಂಡು ಸಿಡಿತ, ಬಾಣ ಬಿರುಸು ಎಲ್ಲ ಇರ್ತದೆ. ಆ ಒಂದು ಕಾರ್ಯಕ್ರಮ ಇರ್ತದೆ. ದಯಮಾಡಿ ಅದಾದಮೇಲೆ ಮಾಮೂಲಿ ಮೆರವಣಿಗೆ ಇನ್ನು ಉಳಿದ ಭಾಗದಲ್ಲಿ ಸಂಚರಿಸಿ ಒಂದು 12:30 ರಾತ್ರಿ 1 ಗಂಟೆ ಟೈಮ್ಗೆ ಯಥಾ ಜಾಗ ಮಾಮೂಲಿ ಅರುಣಾಚಲೇಶ್ವರ ದೇವಸ್ಥಾನನ ತಲುಪ್ತದೆ. ನಮ್ಮ ಸಮಿತಿಯ ಸದಸ್ಯರು ಪ್ರತಿಯೊಬ್ಬರೂ, ಮಹಿಳಾ ಸದಸ್ಯರು ಬಿಟ್ಟು ಪ್ರತಿಯೊಬ್ಬರು ಗಂಡಸರು ಸದಸ್ಯರುಗಳು ಕಾರ್ಯಕ್ರಮ ಪ್ರಾರಂಭ ಆದಾಗಿಂದ ರಾತ್ರಿ 1 ಗಂಟೆಗೋ 1:15 ಗಂಟೆಗೋ ಎಷ್ಟೊತ್ತು ಮುಗೀತದೋ ಅಷ್ಟೂ ಟೈಮು ಪಲ್ಲಕ್ಕಿ ಜೊತೆಯಲ್ಲಿ, ಮೆರವಣಿಗೆ ಜೊತೆಯಲ್ಲಿ ಇರಬೇಕು ಅಂಥೇಳಿ ನಾನು ಕೇಳ್ಕೊತೀನಿ. ಹಾಗೆಯೇ ಈಗ ನಾನು ಏನೆಲ್ಲ ಕಾರ್ಯಕ್ರಮ ಹೇಳಿದೆ, ದಯವಿಟ್ಟು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಕೈ ಮುಗಿದು ಕೇಳ್ತೀನಿ, ನೀವೇ ನಿಮ್ಮಿಂದನೇ ಪ್ರಚಾರ ಆಗಬೇಕು. ಇವತ್ತಲ್ಲ, ಇನ್ನು ಇವತ್ತಿನ ಜೊತೆಗೆ ಇನ್ನೂ 1-2 ದಿವಸ ನೀವು ಬಂದು ದೇವ ಪ್ರತಿಷ್ಠಾಪನೆ ಮಾಡುವಂಥದ್ದು ಕಾರ್ಯಕ್ರಮಗಳನ್ನ ನೀವು ವರದಿಗಳನ್ನ ಕೊಟ್ಟು ದಯಮಾಡಿ ಪತ್ರಿಕೆಯಲ್ಲಿ ಬರುವಂಗೆ ಮಾಡಿ ನಮಗೆ ಜನಗಳು ಗೊತ್ತಾಗಬೇಕು. ಹಾರೋಹಳ್ಳಿ ದಸರಾ ಹೆಂಗಾಯ್ತದೆ, ನಾವು ಹೋಗಬೇಕು ಅಂತೇಳಿ ದಯವಿಟ್ಟು ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕೇಳ್ಕೊತೀನಿ. ದಯಮಾಡಿ ಉಮಾಶಂಕರ್ ಅವರು ಸ್ವಲ್ಪ ಹಾರೋಹಳ್ಳಿ ಟೌನಲ್ಲೂ ತಮ್ಮದು ಇತ್ತೀಚೆಗೆ ಬರ್ತಾ ಇರ್ಬೋದೇನೋ,
ದಯವಿಟ್ಟು ಒಂದು ಅರ್ಧ ಗಂಟೆಗೆ ಒಂದೊಂದು ಸಾರಿ ಅಥವಾ ಒಂದು ಕಾಲು ಗಂಟೆಗೆ ಒಂದೊಂದು ಸಾರಿ ಟಿ ವಿನಲ್ಲಿ ಬರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಪ್ರಚಾರ ಕೊಡಬೇಕು ಅಂತ ಕೇಳಿಕೊಂಡು ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಟಿ ವಿನವರಿಗೆ, ತಮ್ಮೆಲ್ಲರಿಗೂ ಸಾಮೂಹಿಕವಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಆರೋಳ್ಳಿ ದಸರಾ ಆಚರಣಾ ಸಮಿತಿ ಆರೋಳ್ಳಿ ವತಿಯಿಂದ ಪ್ರತಿ ವರ್ಷ ವಿಜೃಂಭಣೆಯಿಂದ ದಸರಾ ಮಾಡ್ತಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಮ್ಮ ಸಮಿತಿ ಸದಸ್ಯರ 2ನೇ ಸಭೆ, ಪೂರ್ವಭಾವಿ ಸಭೆ ಜೊತೆಗೆ ನಮ್ಮ ಪತ್ರಕರ್ತರ ಮಿತ್ರರನ್ನು ಕರೆಸಿ ನಮ್ಮ ಈ ಕಾರ್ಯಕ್ರಮದ ಒಂದು ರೂಪರೇಷೆಗಳನ್ನು ಹೇಳಿ ಸಾರ್ವಜನಿಕರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿದ್ದಾಗ ಈ ಸುದ್ದಿಗೋಷ್ಠಿಗೆ ಬಂದಿರತಕ್ಕಂಥ ಈ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗೌತಮ್ ಗೌಡ್ರಿಗೆ, ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಮಲ್ಲಪ್ಪನವ್ರಿಗೆ, ವಿಶ್ವನಾಥರವ್ರಿಗೆ, ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್, ಸುರೇಶ್, ನಮ್ಮ ಭೀಮಣ್ಣ, ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತ ಯಾಕುಪ ಶಾ ಅವರು, ಶಿವಲಿಂಗಣ್ಣ ಅವರು, ರಾಘವೇಂದ್ರ ಅವರು, ನಮ್ಮ ಎಲ್ಲ ಮಾತೆಯರು, ಹೆಸರು ಹೇಳೋದೇ ಚಕ್ರಪಾಣಿ ಅವರು, ಅನಂತ್ ಅವರು, ನಮ್ಮ ಸುರೇಶ್, ರಮೇಶ್ ಅಣ್ಣ, ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಮ್ಮ ಇಲ್ಲಿ ರಾಖಿ ಬಂದಿದ್ದಾನೆ, ನಮ್ಮ ಮಲ್ಲಪ್ಪರ ಮಗ ಗೌತಮ್ ಬಂದಿದ್ದಾನೆ. ಜೊತೆಗೆ ಎಲ್ಲದಕ್ಕೆ ಹೆಚ್ಚಾಗಿ ನೀವು ಈ ಕಾರ್ಯಕ್ರಮವನ್ನು ರೂಪರೇಷೆಯನ್ನು ಏನು ನಾವೆಷ್ಟೇ ಅದ್ದೂರಿಯಾಗಿ ಮಾಡಿದ್ರು ಅದು ಜನಗಳಲ್ಲಿ 9 ದಿನ, ಅದಕ್ಕಿಂತ ಮೊದಲು 1-2 ದಿನ, ಅದಾದಮೇಲೆ 1-2 ದಿನ ಪ್ರಚಾರ ಆಗೋದು ನಿಮ್ಮಿಂದಲೇ. ಯಾವುದೇ ಕಾರ್ಯಕ್ರಮಗಳಾಗಲಿ ಪತ್ರಕರ್ತರಿಲ್ಲದೆ ಆಗಲ್ಲ. ಆ ಒಂದು ಕಾರಣದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಮೊದಲಿಗೆ ನಿಮಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಅರುಣಾಚಲೇಶ್ವರನ ಕೃಪೆ, ಚಾಮುಂಡೇಶ್ವರ ಕೃಪೆ ಎಲ್ಲರಿಗಿರಲಿ. ಮತ್ತೊಮ್ಮೆ ಎಲ್ಲರಿಗೂ ವಿಜಯದಶಮಿ ದಸರಾ ಹಬ್ಬದ ಶುಭಾಶಯಗಳೊಂದಿಗೆ ಈ ಸುದ್ದಿಗೋಷ್ಠಿಯನ್ನು ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಪ್ಪನವರು ಶುರು ಮಾಡಲಿ ಅಂತ ಕೇಳ್ಕೊಂಡು ನಾನು ಮಾತನಾಡ್ತೇನೆ. ನಮಸ್ಕಾರ. ಆರೋಳ್ಳಿ ದಸರಾ ಸಮಿತಿ ರಚನೆಯಾಗಿ 8 ವರ್ಷ ಆಯಿತು. ಇದು 8ನೇ ವರ್ಷದ ದಸರಾ ಆಚರಣೆ. ಆರೋಳ್ಳಿನಲ್ಲಿ ಚಾಮುಂಡೇಶ್ವರಿ ಅಮ್ಮನವ್ರ ದಸರಾ ಉತ್ಸವನ ಬಹಳ ವಿಜೃಂಭಣೆಯಿಂದ 8 ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದಕ್ಕೆ ಒಂದು ರೀತಿಯ ನನಗೆ ಸ್ಫೂರ್ತಿ ಬಂದಿದ್ದು ಕನಕಪುರದವ್ರು ಮಾಡ್ತಾರೆ ಅಂತ. ನಾವು ಶುರು ಮಾಡಿದು ಅವ್ರು ಪಾಪ ನಿಲ್ಲಿಸ್ಬಿಟ್ರು. ಅದು ಒಂದು ಇದು ಆ ಸ್ಫೂರ್ತಿಯಿಂದ ನಾನು ಯಾಕೆ ಆರೋಳ್ಳಿಲಿ ಮಾಡಬಾರ್ದು ಚಾಮುಂಡೇಶ್ವರಿ ದಸರಾ ಅಂತೇಳಿ ನಮ್ಮ ಎಲ್ಲ ಸ್ನೇಹಿತರ ಜೊತೆಗೂಡಿ ಇದನ್ನು ಪ್ರಾರಂಭ ಮಾಡಿದ್ದು. 8 ವರ್ಷದಿಂದ ಈ ಸಮಿತಿ ನಡೀತಾ ಇದೆ. ಮೊದಲು 2 ವರ್ಷ ನಮ್ಮ ಡಿ ರಾಜು ಅಂತೇಳಿ ವಕೀಲರು ಅವರು ಅಧ್ಯಕ್ಷರಾಗಿದ್ದರು. ಈಗ 6 ವರ್ಷದಿಂದ ನಮ್ಮ ಗೌತಮ್ ಗೌಡರು ಈ ಸಮಿತಿ ಅಧ್ಯಕ್ಷರಾಗಿ ನಮಗೆ ಎಲ್ಲ ರೀತಿ ಒಂದು ಶಕ್ತಿಯನ್ನು ಕೊಟ್ಟು, ಪ್ರೋತ್ಸಾಹ ಕೊಟ್ಟು ಈ ಸಮಿತಿಯನ್ನು ಮುನ್ನಡೆಸ್ಕೊಂಡು ಹೋಯ್ತಾವ್ರೆ. ಅದೇ ರೀತಿ ನನ್ನ ಕೆಲಸ ಕಾರ್ಯಗಳಲ್ಲಿ ಆಮೇಲೆ ದಿನನಿತ್ಯ ಭಾಗವಹಿಸುವಂಥ ವಿಚಾರದಲ್ಲಿ ಮುರಳಿಯವರು, ಹಾಗೆ ನಮ್ಮ ಸಮಿತಿಯ ಎಲ್ಲ ಸದಸ್ಯರುಗಳು ನಿಂತು ಈ ಕಾರ್ಯಕ್ರಮನ ನಾವು ಒಗ್ಗಟ್ಟಿಂದ ಈ ಕಾರ್ಯಕ್ರಮ ಮಾಡ್ತೀವಿ. ಒಬ್ಬರು ಮಾಡುವಂಥ ಕೆಲಸ ಅಲ್ಲ ಇದು, ನಾವೆಲ್ಲರೂ ಸೇರಿ ಮಾಡುವಂಥ ಕೆಲಸ ಅಂತ ತಿಳ್ಕೊಂಡು ಆ 9 ದಿವಸ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ತೀವಿ. ಅದು ದಯವಿಟ್ಟು ತಾವು ಪತ್ರಿಕಾ ಪ್ರತಿನಿಧಿಗಳು ಆ 9ನೇ ದಿವಸ ಕಂಪ್ಲೀಟ್ ಆಯ್ತದೆ. 9 ದೇವರುಗಳು ನವದುರ್ಗಿಯರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿರ್ತೀವಿ. 11ನೇ ತಾರೀಕು 9 ದೇವರುಗಳು ಪ್ರತಿಷ್ಠಾಪನೆ ಆಗಿರ್ತದೆ. ಅವತ್ತು ಒಂದು ದಿವಸ ತಾವೆಲ್ಲರೂ ಬಂದು ಅದನ್ನು ನ್ಯೂಸ್ ಮಾಡಬೇಕು ಅಂತ ಕೇಳ್ಕೊಂಡು ಈ ವರ್ಷದ ದಸರಾ ನಮ್ಮದು 3ನೇ ತಾರೀಕಿಂದ ಶುರುವಾಯ್ತದೆ. 3ನೇ ತಾರೀಕಿಂದ ಪ್ರತಿದಿನ ಒಂದೊಂದು ನವದುರ್ಗ ಮಾತೆಯವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾ ಹೋಗ್ತೀವಿ. ಬೆಳಿಗ್ಗೆ ಪ್ರತಿಷ್ಠಾಪನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಪ್ರಸಾದ ವಿನಿಯೋಗ ಆಯ್ತದೆ. ಮತ್ತು ಅದೇ ದೇವಿಗೆ ಸಾಯಂಕಾಲ ಪೂಜೆ ಮಾಡ್ತೀವಿ, ಪ್ರಸಾದ ವಿನಿಯೋಗ ಆಯ್ತದೆ. ಹಾಗೆ 9 ದಿವಸ 9 ಮಾತೆಯರನ್ನ ಇದು ಮಾಡ್ತೀವಿ. ಅದು ನವಮಿ ದಿವಸ, 9 ದಿವಸದ ನವಮಿ ದಿವಸ 9 ದೇವರುಗಳ ಪೂಜೆ ಇದು ಸುಸೂತ್ರವಾಗಿ ನಡೀತದೆ. ಅದಾದಮೇಲೆ ವಿಶೇಷವಾಗಿ ದುರ್ಗಾಷ್ಟಮಿ ದಿವಸ ಈ ವರ್ಷ ವಿಶೇಷವಾಗಿ ಹೆಣ್ಮಕ್ಳಿಗೋಸ್ಕರ, ತಾಯಂದ್ರಿಗೋಸ್ಕರ ಮಹಿಳಾ ಮಂಡಳಿಗಳು, ಸ್ತ್ರೀ ಶಕ್ತಿ ಸಂಘಗಳು ಮತ್ತು ಈ ಧರ್ಮಸ್ಥಳ ಸಂಘಗಳ ತಾಯಂದ್ರನ್ನ ಒಟ್ಟುಗೂಡಿಸಿ ಚಾಮುಂಡೇಶ್ವರಿ ಮಾತೆ ಮತ್ತು ಪಾರ್ವತಿ ಅಮ್ಮನವರಿಗೆ ನಾವು ಕುಂಕುಮಾರ್ಚನೆಯನ್ನು ಮಾಡಿಸೋವಂಥದ್ದು ಇಟ್ಕೊಂಡಿದ್ದೀವಿ. ಇದು ಒಂದು ಮಕ್ಕಳಿಗೆ ಚಾಮುಂಡೇಶ್ವರಿ ಅಮ್ಮನವ್ರ ಜೊತೆಗೆ ನಮ್ಮ ಪಾರ್ವತಿ ದೇವರನ್ನು ಕುಂಕುಮಾಭಿಷೇಕ ಮಾಡಿದರೆ ಮದುವೆ ಆಗಿರೋ ಮಕ್ಕಳಿಗೆ, ಮದುವೆ ಆಗುವಂಥ ಹೆಣ್ಣು ಮಕ್ಕಳಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಯಾಕೆಂದರೆ ಈ ನಮ್ಮ ಅರುಣಾಚಲೇಶ್ವರನ ದೇವಸ್ಥಾನದಲ್ಲಿ
ಅಥವಾ ಅರುಣಾಚಲೇಶ್ವರನ ಇದರಲ್ಲಿ ಪ್ರತಿಷ್ಠಾಪನೆ ಆಗಿರೋದಂತಕ್ಕಂಥ ಪಾರ್ವತಿ ದೇವರ ಹೆಸರು ಅಪಿತ ಕುಶಾಂಬ ಅಂತೇಳಿ. ಅಂದರೆ ಮದುವೆಗೆ ರೆಡಿಯಾಗಿರೋ ಶಿವನ ಜೊತೆಯಲ್ಲಿ ಮದುವೆಗೆ ರೆಡಿಯಾಗಿರುವಂಥ ಪಾರ್ವತಿ, ಇನ್ನು ಮಕ್ಕಳಿಗೆ ಹಾಲುಣಿಸದೇ ಇರುವಂಥ ತಾಯಿ, ಇನ್ನು ಮಕ್ಕಳು ಆಗದೇ ಇರುವಂಥ ಆ ಪಾರ್ವತಿ, ಮದುವೆಗೆ ರೆಡಿ ಆಗಿರುವಂಥ ಪಾರ್ವತಿ. ಈ ಮದುವೆ ಆಗುವಂಥ ಮಕ್ಕಳಿಗೆ, ಆಗಿರುವಂಥವ್ರಿಗೆ, ಮಕ್ಕಳು ಆಗಬೇಕು ಅಂತ ಅನ್ನುವಂಥವ್ರಿಗೆ ಆ ತಾಯಿಗೆ ಚಾಮುಂಡೇಶ್ವರಿ ಜೊತೆಯಲ್ಲಿ ಅರ್ಚನೆ ಮಾಡೋದು ತುಂಬ ವಿಶೇಷ. ಅದನ್ನು ಈ ಸಾರಿ ಇದು ಮಾಡ್ಕೊಂಡಿದ್ದೀವಿ. ಹಾಗೆಯೇ ಅರ್ಚನೆಗೆ ಬರುವಂಥ ಮಹಿಳೆಯರಿಗೆ ಸಮಿತಿ ವತಿಯಿಂದನೇ ಸಣ್ಣ ದೇವಿಯ ವಿಗ್ರಹವನ್ನು, ದುರ್ಗಾ ಮಾತೆ ಅಥವಾ ಚಾಮುಂಡೇಶ್ವರಿ ವಿಗ್ರಹವನ್ನು ನಾವು ಸಮಿತಿ ಕಡೆಯಿಂದನೇ ಆ ತಾಯಿಗೆ ಅರ್ಚನೆಗೆ ಪ್ರತಿ ಬರ್ತಕ್ಕಂಥ ಎಲ್ಲ ತಾಯಿಯಂದರಿಗೆ, ಹೆಣ್ಣು ಮಕ್ಕಳಿಗೆ ನಾವು ಅದನ್ನು ಕೊಡ್ತೀವಿ. ಕುಂಕುಮ ಅರಿಶಿನ ಮಾತ್ರ ಅವ್ರು ತರಬೇಕು, ವಿಗ್ರಹ ನಾವು ಕೊಡ್ತೀವಿ, ತಟ್ಟೆ ನಾವು ಕೊಡ್ತೀವಿ ಅರ್ಚನೆ ಮಾಡೋಕ್ಕೆ. ಅರ್ಚನೆ ಆದಮೇಲೆ ಅರ್ಚನೆ ಮಾಡಿದಂಥ ವಿಗ್ರಹನ ಅವರವ್ರ ಮನೆಗೆ ತಗೊಂಡೋಗಿ ದೇವ್ರ ಮನೇಲಿ ಇಟ್ಕೊಂಡು ಅವರೇ ಪೂಜೆ ಮಾಡುವಂಥದ್ದು. ಹಂಗಾಗಿ ಈ ವರ್ಷ ಆ ಒಂದು ಕಾರ್ಯಕ್ರಮಕ್ಕೆ ನಾವು ತುಂಬ ಕಟ್ಟುನಿಟ್ಟಾಗಿ ಸಾಂಪ್ರದಾಯಿಕ ಉಡುಗೆ ಹಾಕಿ ಬರಬೇಕು. ಅಂದರೆ ಸ್ಯಾರಿ, ಲಂಗ ದಾವಣಿ, ಚೂಡಿದಾರ್ ಇಂಥ ಡ್ರೆಸ್ಗಳನ್ನ ಹಾಕಿ ಬರಬೇಕು. ಪ್ಯಾಂಟು, ಟೀ ಶರ್ಟು ಇಂಥದ್ದನ್ನು ಹಾಕಿ ಬರುವಂಥ ಹೆಣ್ಮಕ್ಳಿಗೆ ದೇವಸ್ಥಾನಕ್ಕೆ ಬರ್ಬೋದು, ನೋಡಲಿಕ್ಕೆ ಬರ್ಬೋದು. ಕುಂಕುಮಾರ್ಚನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅಂಥವ್ರಿಗೆ ಅವಕಾಶ ಇರೋದಿಲ್ಲ. ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋವಂಥವ್ರು 101 ರೂಪಾಯಿ ಕಾಣಿಕೆ ಕೊಟ್ಟು ನಾಳೆ 3ನೇ ತಾರೀಕಿಂದ ಏನು ನಾವು 10ನೇ ತಾರೀಕು ಕುಂಕುಮಾರ್ಚನೆ ಇರ್ತದೆ ಆ ಡೇಟ್ ಒಳಗಡೆ ಅಥವಾ ಆ ದಿನವೇ 10ನೇ ತಾರೀಕೇ ಬಂದು ಹೆಸರುಗಳನ್ನ ನೋಂದಾವಣಿ ಮಾಡಿಕೊಂಡು ಆ ಒಂದು ಕುಂಕುಮಾರ್ಚನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಕಾರ್ಯಕ್ರಮನ ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ. ಅದೇ ರೀತಿ ಅದೇ ಹೆಣ್ಣು ಮಕ್ಕಳಿಂದ, ಅದೇ ಮಹಿಳಾ ಸಂಘಟನೆಗಳಿಂದ ಸಾಯಂಕಾಲ ವೇದಿಕೆ ಕಾರ್ಯಕ್ರಮನ ಅರೇಂಜ್ ಮಾಡಿದ್ದೀವಿ. ಇದನ್ನು ಭಕ್ತಾದಿಗಳು ದಯಮಾಡಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ತಾಯಿಯ ದರ್ಶನ ಮಾಡಿ ಕುಂಕುಮಾರ್ಚನೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಡ್ತೀನಿ ಮೊದಲನೇದಾಗಿ. ಆಮೇಲೆ ಈ ವರ್ಷ 9ನೇ ತಾರೀಕು ಬುಧವಾರ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ. ಆ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿನ ನಮ್ಮ ಮಿಲ್ಟ್ರಿವಾಲಾ ಶರ್ಮಾಜಿ ಅಂತಕ್ಕಂಥವರು ಹಿಂದೆ ನಮ್ಮ ದೇಶನ ಕುಸ್ತಿನಲ್ಲಿ ಭಾರತ ದೇಶನ ಪ್ರತಿನಿಧಿಸಿ ಪ್ರಶಸ್ತಿ ಪಡೆದಂಥವರು, 84 ವರ್ಷದ ಒಂದು ವಯೋವೃದ್ಧರು. ಅಂಥವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಸೂಕ್ತವಾದ ವ್ಯಕ್ತಿನ ಈ ಸಾರಿ ಕುಸ್ತಿ ಪಂದ್ಯಾವಳಿ ಉದ್ಘಾಟನೆಗೆ ನಾವು ಆಯ್ಕೆ ಮಾಡಿದ್ದೀವಿ. ರಾಜ್ಯಾದ್ಯಂತ ಇವತ್ತು ಏನು ದಸರಾದಲ್ಲಿ ಮಿಲ್ಟ್ರಿವಾಲಾ ಶರ್ಮಾಜಿ ಎಂಥ ಕುಸ್ತಿಪಟುಗಳು ಭಾಗವಹಿಸ್ತಾರೆ ಅಂತಂದರೆ, ಮೈಸೂರು ದಸರಾ ಆಯ್ತದೆ, ಮೈಸೂರು ದಸರಾದಲ್ಲಿ ಫೈನಲ್ ಇರ್ತದೆ. ಅವತ್ತು ಎಲ್ಲೇನೇ ನಾವು 9ನೇ ತಾರೀಕು ಕುಸ್ತಿ ಇಟ್ಕೊಂಡಿದ್ದೀವಿ, ಅವತ್ತಲ್ಲಿ ಕುಸ್ತಿದು ಫೈನಲ್ಗೆ ಯಾರು ಇರ್ತಾರೆ ಆ ಒಂದು 2 ಟೀಮೋ 3 ಟೀಮೋ ಫೈನಲ್ಗೆ ಇರೋವಂಥ ಟೀಮ್ ಬಿಟ್ಟು ಅಲ್ಲೇನು ಕುಸ್ತಿಲಿ ಭಾಗವಹಿಸ್ತಾರೆ ಸೇಮ್ ಎಲ್ಲ ಟೀಮು ಆರೋಳಿ ಕುಸ್ತಿನಲ್ಲೇ ಬರ್ತಾರೆ. ಹಂಗಾಗಿ ನಮ್ಮದೇನು ಅಂತಂದರೆ ಯಾಕೆ ಅಂತಂದರೆ ನೋಡಿ, ಈಗ ಉದಾಹರಣೆಗೆ ಗಣೇಶ ಚತುರ್ಥಿ ದಿವಸ ಕುಂಡಿಸಲ್ಲ, ಅದಾದಮೇಲೆ ಬೇರೆ ದಿವಸ ಕುಂಡಿಸ್ತಾರೆ. ಅಂದರೆ ಹೂವು ಈ ಸರಂಜಾಮು ಸಾಮಗ್ರಿ ಎಲ್ಲ ಕಡಿಮೆ ರೇಟ್ ಇರ್ತದೆ ಅಂತ. ನಮ್ಮದು ಸಮಿತಿದು ಒಂದು ದೃಢ ನಿರ್ಧಾರ ಏನು ಅಂತ ಅಂದರೆ, ಅದೇನಾದರೂ ಖರ್ಚಾಗಲಿ ಹೆಂಗಾರು ಖರ್ಚಾಗಲಿ ಮೈಸೂರು ದಿವಸ ನಾವು ಆರೋಳಿ ದಸರಾ ಮಾಡಬೇಕು. ಆನೇಕಲ್ ದಸರಾ, ಮಾಲೂರು ದಸರಾ, ನಮ್ಮ ವಿಜಯನಗರ ದಸರಾ ಅದೆಲ್ಲ ಈ ದಸರಾ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ಮಾಡ್ತಾರೆ. ಆದರೆ ನಾವು ಅದೇ ದಿನ ಮಾಡಬೇಕು ಅಂತೇಳಿ ನಾವು 8 ವರ್ಷದಿಂದ ಅದು ಮೈಸೂರು ದಸರಾ ದಿವಸನೇ. ಅದರಲ್ಲೂ ಮೈಸೂರು ದಸರಾ ಯಾವ ಒಂದು ನಕ್ಷತ್ರದಲ್ಲಿ ಯಾವುದೋ ಒಂದು ಇದರಲ್ಲಿ ಓಡ್ತದೆ, ಅದೇ ಸೇಮ್ ಟೈಮ್ಗೆ ನಾವು ಇಲ್ಲಿ ಆ ದಸರಾನ ಓಡಿಸ್ತೀವಿ. ಹಾಗಾಗಿ ಇದು ಒಂದು ವಿಶೇಷ. ಅದೇ ರೀತಿ ದಸರಾ 12ನೇ ತಾರೀಕು ಕುಸ್ತಿ ಪಂದ್ಯಾವಳಿ ಆದಮೇಲೆ ಕುಂಕುಮಾರ್ಚನೆ ಕಾರ್ಯಕ್ರಮ ಆದಮೇಲೆ 10, 11ನೇ ತಾರೀಕು ಮಕ್ಕಳ ಕಾರ್ಯಕ್ರಮ 11ನೇ ತಾರೀಕು ಸಂಜೆ. ಅದಾದಮೇಲೆ 12ನೇ ತಾರೀಕು ದಸರಾ ಮೆರವಣಿಗೆ. ಈ ಸಾರಿ ದಸರಾ ಮೆರವಣಿಗೆನ ಪೂಜ್ಯ ಶ್ರೀ ಆನಂದ ಗುರೂಜಿಯವರು, ಮಹರ್ಷಿ ಆನಂದ ಗುರೂಜಿಯವರು ಉದ್ಘಾಟನೆ ಮಾಡ್ತಾರೆ. ನಮ್ಮ ಉದ್ಘಾಟಕರಾದಂಥ ಆನಂದ ಗುರೂಜಿಯವ್ರನ್ನ, ನಮ್ಮ ಸಮಿತಿ ಅಧ್ಯಕ್ಷರನ್ನ
ಹಾಗೂ ಸಮಿತಿ ಪದಾಧಿಕಾರಿಗಳನ್ನ ವಾದ್ಯ ಸಮೇತ ಕಲಾ ತಂಡಗಳ ಸಮೇತ ಆರೋಳಿ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಅರುಣಾಚಲೇಶ್ವರಿ ದೇವಸ್ಥಾನಕ್ಕೆ ತನಕ ಕರ್ಕೊಬರ್ತೀವಿ. ಅರುಣಾಚಲೇಶ್ವರನ ದೇವಸ್ಥಾನದ ಮುಂಭಾಗದಲ್ಲಿ ದಸರಾ ಉದ್ಘಾಟನೆ ಆಗ್ತದೆ. ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಉದ್ಘಾಟಕರಿಂದ ದಸರಾ ಸಮಿತಿ ಉದ್ಘಾಟನೆ ಆಯ್ತದೆ. ದಸರಾ ಉದ್ಘಾಟನೆ ಆಗ್ತದೆ 4:15ಗೆ ಸರಿಯಾಗಿ, ಈ ವರ್ಷ 4:15ಗೆ ಸರಿಯಾಗಿ ದಸರಾನ ಉದ್ಘಾಟನೆ ಮಾಡಿಸಿ ಇಲ್ಲಿಂದ ಹೊರಡ್ತೀವಿ. ಕಲಾ ತಂಡಗಳ ಸಮೇತ ಆ ಒಂದು ರಾಜಬೀದಿಗಳಲ್ಲಿ ಹೋದಂಥ ಅಂಗಡಿ ಬೀದಿ, ಬ್ರಾಹ್ಮಣರ ಬೀದಿ, ನಮ್ಮ ಮೇಲ್ಗಳ ಬೀದಿ ಮೂಲಕ ಬಸ್ ಸ್ಟ್ಯಾಂಡಿಗೆ ತಲುಪೋ ಅಷ್ಟೊತ್ತಿಗೆ ಸಂಜೆ 7:30 ಗಂಟೆ ಆಗ್ತದೆ. ಆ 7:30 ಗಂಟೆಯಿಂದ 8:30 ಗಂಟೆ ತನಕ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದ ಆವರಣದಲ್ಲಿ ಶಾಸ್ತ್ರೋಕ್ತವಾಗಿ ಬನ್ನಿ ಪೂಜೆನ ನಾವು ಮಾಡ್ತೀವಿ. ಈ ರಾಜವಂಶಸ್ಥರಾದಂಥ ನಮ್ಮ ಆರೋಳ್ಯವಾದಂಥ ನಮ್ಮ ವಿಶ್ವನಾಥ ರಾಜವರು ಪ್ರತಿ ವರ್ಷ ಅವರು ಕೈಯಲ್ಲಿ ಬನ್ನಿನ ನಾವು ಕಟಾವು ಮಾಡಿಸಿ ಆ ಬನ್ನಿ ಪೂಜೆ ಮಾಡಿಸಿ ಆ ಒಂದು ಕಾರ್ಯಕ್ರಮನ ಮಾಡ್ತೀವಿ. ಆ ಬನ್ನಿ ಪೂಜೆ ಆಗಿ ಬನ್ನಿ ಪೂಜೆ ಕಾರ್ಯಕ್ರಮ ಆದಮೇಲೆ ಆ ಎದುರುಗಡೆ ಚಾಮುಂಡೇಶ್ವರಿ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಸರ್ಕಾರಿ ಆಟದ ಮೈದಾನದಲ್ಲಿ ತುಂಬ ಚೆನ್ನಾಗಿ ನಾವೀಗ 3ನೇ ವರ್ಷದಲ್ಲಿ ಮಾಡಿದಂಥ ಮದ್ದುಗುಂಡಿಗೆ ರಾಮನಗರ ಜಿಲ್ಲೆಯವರು ಎಲ್ಲರೂ ಬಂದಿದ್ದರು. ಆ ಎಲೆಕ್ಷನ್ ಟೈಮಲ್ಲಿ, ಆ ಟೈಮು ಎಲ್ಲರೂ ಈ ಥರ ಎಲ್ಲೂ ನಾವು ನೋಡೋದಿಲ್ಲ, ತುಂಬ ಚೆನ್ನಾಗಿತ್ತು ಮದ್ದುಗುಂಡು ಅಂತ. ದಯಮಾಡಿ ಅದನ್ನು ತಾವು ನೋಡಬೇಕು, ಬರಬೇಕು. ಅದನ್ನು ದಯಮಾಡಿ ಮದ್ದುಗುಂಡು ಕಾರ್ಯಕ್ರಮ 12ನೇ ತಾರೀಕು ರಾತ್ರಿ 8:30ಯಿಂದ 9:30 1 ಗಂಟೆ ಟೈಮು ಶಾಲಾ ಆಟ ಮೈದಾನದಲ್ಲಿ ನಡೀತದೆ ಮದ್ದುಗುಂಡು ಕಾರ್ಯಕ್ರಮ. ಒಂದು 25 ಅಡಿ ಎತ್ತರದ ಅಂಧಕಾಸುರನ ಒಂದು ಮೂರ್ತಿ ಇರ್ತದೆ, ಗೊಂಬೆ. ಇದಕ್ಕೆ ಅಮ್ಮನವರ ಕೈಯಿಂದ ಬಾಣ ಹೋಗಿ ಆ ಒಂದು ಮೂರ್ತಿನ ಬ್ಲಾಸ್ಟ್ ಮಾಡ್ತದೆ. ಆಮೇಲೆ ಎಲ್ಲ ಮದ್ದುಗುಂಡುಗಳು ಒಂದು ಅರ್ಧ ಗಂಟೆ 3/4 ಗಂಟೆ ಎಲ್ಲ ತುಂಬ ಅಲಂಕಾರವಾಗಿ ತುಂಬ ಅದ್ಭುತವಾಗಿ ಆ ಮದ್ದುಗುಂಡು ಸಿಡಿತ ಬಾಣ ಬೀರಿಸುವೆಲ್ಲ ಇರ್ತದೆ. ಆ ಒಂದು ಕಾರ್ಯಕ್ರಮ ಇರ್ತದೆ. ದಯಮಾಡಿ ಅದಾದಮೇಲೆ ಮಾಮೂಲಿ ಮೆರವಣಿಗೆ ಇನ್ನು ಉಳಿದ ಭಾಗದಲ್ಲಿ ಸಂಚರಿಸಿ ಒಂದು 12:30 ರಾತ್ರಿ 1 ಗಂಟೆ ಟೈಮ್ಗೆ ಯಥಾ ಜಾಗ ಮಾಮೂಲಿ ಅರುಣಾಚಲೇಶ್ವರನ ದೇವಸ್ಥಾನನ ತಲುಪ್ತದೆ. ನಮ್ಮ ಸಮಿತಿಯ ಸದಸ್ಯರು ಪ್ರತಿಯೊಬ್ಬರೂ, ಮಹಿಳಾ ಸದಸ್ಯರನ್ನು ಬಿಟ್ಟು ಪ್ರತಿಯೊಬ್ಬರು ಗಂಡಸರು ಸದಸ್ಯರುಗಳು ಕಾರ್ಯಕ್ರಮ ಪ್ರಾರಂಭ ಆದಾಗಿಂದ ರಾತ್ರಿ 1 ಗಂಟೆಗೋ 1:15 ಗಂಟೆಗೋ ಎಷ್ಟೊತ್ತು ಮುಗೀತದೋ ಅಷ್ಟೂ ಟೈಮು ಪಲ್ಲಕ್ಕಿ ಜೊತೆಯಲ್ಲಿ ಮೆರವಣಿಗೆ ಜೊತೆಯಲ್ಲಿ ಇರಬೇಕು ಅಂಥೇಳಿ ನಾನು ಕೇಳ್ಕೊತೀನಿ. ಹಾಗೆಯೇ ಈಗ ನಾನು ಏನೆಲ್ಲ ಕಾರ್ಯಕ್ರಮ ಹೇಳಿದೆ, ದಯವಿಟ್ಟು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಕೈ ಮುಗಿದು ಕೇಳ್ತೀನಿ, ನೀವೇ ನಿಮ್ಮಿಂದನೇ ಪ್ರಚಾರ ಆಗಬೇಕು. ಇವತ್ತಲ್ಲ, ಇವತ್ತಿನ ಜೊತೆಗೆ ಇನ್ನೂ 1-2 ದಿವಸ ನೀವು ಬಂದು ದೇವರ ಪ್ರತಿಷ್ಠಾಪನೆ ಮಾಡುವಂಥದ್ದು ಕಾರ್ಯಕ್ರಮಗಳನ್ನ ನೀವು ವರದಿಗಳನ್ನ ಕೊಟ್ಟು ದಯಮಾಡಿ ಪತ್ರಿಕೆಯಲ್ಲಿ ಬರುವಂಗೆ ಮಾಡಿ. ನಮಗೆ ಜನಗಳು ಗೊತ್ತಾಗಬೇಕು ಆರೋಳಿ ದಸರಾ ಹೆಂಗಾಯ್ತದೆ, ನಾವು ಹೋಗಬೇಕು ಅಂತೇಳಿ ದಯವಿಟ್ಟು ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕೇಳ್ಕೊತೀನಿ. ದಯಮಾಡಿ ಉಮಾಶಂಕರ್ ಅವರು ಸ್ವಲ್ಪ ಆರೋಳಿ ಟೌನಲ್ಲೂ ತಮ್ಮದು ಇತ್ತೀಚೆಗೆ ಬರ್ತಾ ಇರ್ಬೋದೇನೋ, ದಯವಿಟ್ಟು ಒಂದು ಅರ್ಧ ಗಂಟೆಗೆ ಒಂದೊಂದು ಸಾರಿ ಅಥವಾ ಒಂದು ಕಾಲು ಗಂಟೆಗೆ ಒಂದೊಂದು ಸಾರಿ ಟಿ ವಿನಲ್ಲಿ ಬರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಪ್ರಚಾರ ಕೊಡಬೇಕು ಅಂತ ಕೇಳಿಕೊಂಡು ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಟಿ ವಿನವರಿಗೆ, ತಮ್ಮೆಲ್ಲರಿಗೂ ಸಾಮೂಹಿಕವಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಈ ಒಂದು ಆರೋಳಿ ತಾಲೂಕಿಗೆ ಸಂಬಂಧಪಟ್ಟಂಗೆ ಏನು ಕಳೆದ 8 ವರ್ಷಗಳಿಂದ ದಸರಾ ಹಬ್ಬದ ಪ್ರಯುಕ್ತ ಮೈಸೂರು ದಸರಾ ಯಾವ ರೀತಿ ನಡೀತದೆ ಅದೇ ರೀತಿ ಆರೋಳಿಲೂ ಕೂಡ ನಾವು ಒಂದು ದಸರಾ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದು ಇದ್ರ ಮೂಲಕ ಯಾವ್ಯಾವ ರೀತಿ ಕಾರ್ಯಕ್ರಮ ನಡೀತದೆ, ಯಾವ ವಿಧಿವಿಧಾನಗಳಲ್ಲಿ ಕಾರ್ಯಕ್ರಮ ನಡೀತದೆ, ಯಾವ್ಯಾವ ಕಾರ್ಯಕ್ರಮಗಳು ಇರ್ತವೆ, ಹಾಗೂ ಇದರ ಇತಿಹಾಸವನ್ನು ಮಲ್ಲಪ್ಪನವರಾಗಲಿ, ಮುರಳಿಯವರಾಗಲಿ, ನಮ್ಮ ಯಾಕುಪ್ಪಾಶವರಾಗಲಿ ಮಾತಾಡ್ತಾ, ಹಾಗೂ ನಮ್ಮ ಕಮಲಮ್ಮನವರು ತುಂಬ ಕೂಲಂಕುಷವಾಗಿ ಹೇಳಿದರು. ಈ ಒಂದು ಪತ್ರಿಕಾಗೋಷ್ಠಿ ಬಂದಿರತಕ್ಕಂಥ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕರಿಸಿದ, ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಈ ಸಮಿತಿಯ ಸದಸ್ಯರುಗಳು, ಈ ಒಂದು ಕಾರ್ಯಕ್ರಮ
ಆರೋಳಿಯ ಒಂದು ಗುರುತಾಗಬೇಕು ಅನ್ನೋ ಒಂದು ನಾವು ಇಚ್ಛೆ ಇಟ್ಕೊಂಡು ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋದು. ಕಳೆದ 8 ವರ್ಷಗಳಿಂದ ತುಂಬ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಈ ಕಾರ್ಯಕ್ರಮಕ್ಕೆ ಆರೋಳಿಯ ತಾಲೂಕಿನ ಎಲ್ಲ ಜನತೆ, ಇಲ್ಲಿ ನಾನು ಆಗಲೇ ನಮ್ಮ ಸಂಚಾಲಕರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ರಾಜಕಾರಣಿಗಳನ್ನ ಅಥವಾ ರಾಜಕೀಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ, ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವಿಲ್ಲಿ ಕರೆಸಿ ಈ ಒಂದು ಕಾರ್ಯಕ್ರಮದ ಇದನ್ನು ನಾವು ಚೇಂಜ್ ಮಾಡಬಾರ್ದು, ಉದ್ದೇಶನ ಚೇಂಜ್ ಮಾಡಬಾರ್ದು ಅಂತ. ಬಟ್ ಇವತ್ತು ನಾನಿಲ್ಲಿ ಈ ಸಮಿತಿಯ ಒಬ್ಬ ಸಾಧಾರಣ ಸದಸ್ಯನಾಗಿ ಇವರಲ್ಲಿ ನಾನು ಒಬ್ಬರಾಗಿ ಇಲ್ಲಿ ಕುಂತು ನಮ್ಮ ಆರೋಳಿ ತಾಲೂಕಿನ ದಸರಾ ತುಂಬ ವಿಜೃಂಭಣೆಯಿಂದ ನಡಿಬೇಕು ಅನ್ನೋ ಒಂದು ಏಕೈಕ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಸೇರಿ ಕಾರ್ಯಕ್ರಮನ ಮಾಡ್ತಾ ಇದ್ದೇವೆ. ನಾನೆಲ್ಲ ಆರೋಳಿ ತಾಲೂಕಿನ ಎಲ್ಲ ಜನತೆಯಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಲಿಕ್ಕೆ ನಿಮ್ಮ ಮೂಲಕ ನಾನು ಮನವಿ ಮಾಡ್ತೇನೆ. ಏಕೆಂದರೆ ಆಗಲೇ ಹೇಳ್ದಾಗೆ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಈ ರಾಜ್ಯದಲ್ಲಿ ಸಾಕಷ್ಟು ಕಡೆ ದಸರಾ ಆಚರಣೆಗಳು ನಡೀತವೆ. ಕೆಲವೊಮ್ಮೆ ಅದು ದಸರಾ ಅವಧಿ ಮುಗಿದ ನಂತರ ನಡೀತದೆ ಕಾರಣಾಂತರಗಳಿಂದ. ಅವಾಗ ಹಾಗೆ ಹೇಳ್ದಂಗೆ ಆರ್ಥಿಕವಾದ ಒಂದು ಕೂಡ ತುಂಬ ಬಲವಾದ ಕಾರಣ ಅದಕ್ಕೆ. ಅದಲ್ಲದೆ ಮೈಸೂರು ದಸರಾ ಹೇಗೆ ನಡೀತದೆ ಅದೇ ರೀತಿ ದಸರಾ ಮಾಡಬೇಕು ಅಂತ ನಮ್ಮ ಈ ಹಿಂದೆ ಇರ್ತಕ್ಕಂಥ ಕನಕಪುರ ತಾಲೂಕಲ್ಲಿ ಏನು ಸ್ಟಾರ್ಟ್ ಮಾಡಿದ್ರು, ಇವಾಗ ಕಾರಣಾಂತರಗಳಿಂದ ಅದು ಸ್ವಲ್ಪ ಸ್ಲೋ ಆಗಿದೆ. ಬಟ್ ಆರೋಳಿ ದಸರಾ ಅದೇ ರೀತಿ ನಡಿಬೇಕು, ಅಷ್ಟೇ ವಿಜೃಂಭಣೆಯಿಂದ ನಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಸದಸ್ಯರುಗಳು ಎಲ್ಲರೂ ಕೈ ಜೋಡಿಸಿ ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ನಾವು ವಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ, ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸಬೇಕಾಗುತ್ತೆ ಅವ್ರಿಗೆ. ಸೊ ಆ ನಿಟ್ಟಿನಲ್ಲಿ ಈ ವರ್ಷ ಕೂಡ ನಾವೇನು 8ನೇ ವರ್ಷದ ದಸರಾ ಆಚರಣೆ ಮಾಡ್ತಾ ಇದ್ದೇವೆ, ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖವಾಗಿ ಒಂದು 3-4 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೇವೆ. ಸಮಿತಿ ವತಿಯಿಂದ ನಾವು ನಿರ್ಧಾರ ಮಾಡಿ ಮಹಿಳೆಯರನ್ನ ಈ ಬಾರಿ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಸದಸ್ಯರುಗಳೆಲ್ಲ ತೀರ್ಮಾನ ಮಾಡಿ, ಅದೇ ರೀತಿ ಇರ್ತಕ್ಕಂಥ ಅವ್ರ ಕಡೆಯಿಂದ ನಮ್ಗೆ ಅಷ್ಟೇ ರೆಸ್ಪಾನ್ಸ್ ಸಿಕ್ಕಿದೆ. ನಾನು ಒಂದಂತೂ ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಮಾಡ್ತಿರ್ತಕ್ಕಂಥ ದಸರಾ ಆಚರಣೆ ಅದು ಧಾರ್ಮಿಕ ಆಚರಣೆ, ನಮ್ಮ ಸಾಂಸ್ಕೃತಿಕ ಆಚರಣೆಯಲ್ಲಿ ನಾವು 100 ಜನ ಇರೋದು ಒಂದೇ, ನೀವು 3 ಜನ ಇರೋದು ಒಂದೇ. ಸೊ ಹಾಗಾಗಿ ಈ ಸಮಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಾತೆಯರಿಗೆ ನಾನು ನನ್ನ ಕೃತಜ್ಞತೆಗಳು ಸಲ್ಲಿಸೋಕೆ ಇಷ್ಟಪಡ್ತೀನಿ. ನೀವೆಲ್ಲ ಟೈಮ್ ತಗೊಂಡು ಈ ಆಚರಣೆಗೆ ಬಂದಿದ್ದೀರಿ. ಈ ಆಚರಣೆ ಒಂದು ಯಶಸ್ವಿಯಾಗಿ ನಡೀಲಿ ಅನ್ನೋ ನಿಟ್ಟಿನಲ್ಲಿ ನೀವೆಲ್ಲ ನಿಮ್ಮ ಸಮಯ, ನಿಮ್ಮ ಒಂದು ಸಲಹೆಗಳನ್ನ ಕೊಟ್ಟು ಮಾಡ್ತಾ ಇದ್ದೀರಿ. ಸೊ ನಿಮಗೆಲ್ಲರೂ ನಾವು ಸಮಿತಿ ವತಿಯಿಂದ ಹಾಗೂ ಆರೋಗ್ಯ ಜನತೆ ವತಿಯಿಂದ ಕೃತಜ್ಞತೆ ಸಲ್ಲಿಸ್ತೇವೆ. ಈಗಾಗಲೇ ಹೇಳಿದಾಗೆ ಬಹು ಮುಖ್ಯವಾಗಿ ಒಂದು ಮಕ್ಕಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿರ್ಬೋದು, ರಾಜ್ಯ ಮಟ್ಟದ ಕುಸ್ತಿ ಕಾರ್ಯಕ್ರಮ ಇರ್ಬೋದು, ಮದ್ದುಗುಂಡಿನ ಕಾರ್ಯಕ್ರಮ ಏನು ನಾವು ತುಂಬ ಆಕರ್ಷಣೆ, ತುಂಬ ಜನಗಳು ಕೇಳುವಂಥ ಒಂದು ಕಾರ್ಯಕ್ರಮ. ಕೊನೆಯ ದಿನ ಏನು ನಾವು ಮದ್ದುಗುಂಡು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ, ಆ ಕಾರ್ಯಕ್ರಮ ಇರ್ಬೋದು, ಕೊನೆಯ ದಿನ ಪಲ್ಲಕ್ಕಿ ಕಾರ್ಯಕ್ರಮ ಇರ್ಬೋದು. ಈ ರೀತಿ ನಾನಾಗಲೇ ಹೇಳ್ದಂಗೆ 4-5 ಪ್ರಮುಖವಾದ ಕಾರ್ಯಕ್ರಮ ಇಟ್ಕೊಂಡು 9 ದಿನ ಕೂಡ ಇಲ್ಲಿ ಆಶೆಗಳನ್ನ ನಡೆದು 9 ನವದುರ್ಗಿಯರಿಗೆ ಪೂಜೆ ಮಾಡಿಸಿ ಪ್ರತಿದಿನ ಕೊನೆಯ ದಿನ ಮಾಡಿರ್ತಕ್ಕಂಥ 9 ವಿಗ್ರಹಗಳನ್ನ ನಾವು ವಿಸರ್ಜನೆ ಮಾಡಿ, ಸೊ ತುಂಬ ಸಾಂಸ್ಕೃತಿಕವಾಗಿ ವಿಧಾನಗಳಲ್ಲಿ ನಡೀತಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಯಾರು ಇಲ್ಲಿ ಸದಸ್ಯರು ಕುಂತಿದ್ದಾರೆ ಅವರೇ ಕಾರಣಕರ್ತರು. ಮಲ್ಲಪ್ಪನವರ ಆದಿಯಾಗಿ, ನಮ್ಮ ಮುಳ್ಳಿಯವರ ಆದಿಯಾಗಿ, ನಮ್ಮ ಭೀಮಣ್ಣವ್ರು ಇರ್ಬೋದು, ಯಾಕೋಪೇಶ್ ಅವರು ಇರ್ಬೋದು, ಶಿವಲಿಂಗಣ್ಣ ಇರ್ಬೋದು, ಹಾಗೂ ನಮ್ಮೆಲ್ಲ ಹಿಂದೆ ಹೋಗ್ಬಿಟ್ರು ನಮ್ಮ ಸದಸ್ಯರುಗಳು, ಅವರು ಬಿಸಿಲು ಜಾಸ್ತಿ ಅಂತ. ಸೊ ಅವರೆಲ್ಲ ತುಂಬ ನಿಷ್ಠೆಯಿಂದ, ತುಂಬ ಶ್ರದ್ಧೆಯಿಂದ ಈ ಕಾರ್ಯಕ್ರಮ ಮಾಡ್ತಾರೆ. ಒಂದು ಕಾರ್ಯಕ್ರಮ ಮಾಡೋದು, ಈಗ ಮುಳ್ಳಿಯವ್ರು ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಕಾರ್ಯಕ್ರಮ ಮಾಡೋದಷ್ಟು ಸುಲಭ ಅಲ್ಲ, ನಾವು ನೋಡ್ತಾ ಇದ್ದೀವಿ ಎಷ್ಟು ಕಷ್ಟದ ವಿಷಯ. ಇದನ್ನ ಸತತವಾಗಿ ಮಲ್ಲಪ್ಪನವರ ಒಂದು ನೇತೃತ್ವದಲ್ಲಿ ಮಾಡ್ಕೊಂಡು ಬಂದಿದ್ರಿ, ಮುಳ್ಳಿಯವರ ನೇತೃತ್ವ ಇರ್ಬೋದು, ಇಲ್ಲಿ ಇರ್ತಕ್ಕಂಥ ಎಲ್ಲರೂ, ಯಾಕೋಪೇಶ್ ಅವರು, ನಮ್ಮ ಇವರಿದ್ರು, ಎಲ್ಲಿ ಅವ್ರಿಗೆ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿನ ನಮ್ಮ ಏಸಾಜ್ ಅವರು ಹುಷಾರಿಲ್ಲ, ಅವರೆಲ್ಲ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ನಮ್ಮ ಮುನಿಯಪ್ಪನವರು, ಅವರು ಕೂಡ ಬಂದಿಲ್ಲ ಇವತ್ತು. ಸೊ ಇವರೆಲ್ಲ ಕೈ ಜೋಡಿಸಿ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ಮಾಡ್ತಾರೆ. ಸೊ ಈ ಕಾರ್ಯಕ್ರಮಕ್ಕೆ ಒಬ್ಬ ಸದಸ್ಯನಾಗಿ, ಆರೋಳಿ ತಾಲೂಕಿನ ಒಬ್ಬ ಹುಡುಗನಾಗಿ ನಾನು ಈಗ ಕಾರ್ಯಕ್ರಮಕ್ಕೆ ಬರ್ತೀನಿ ಹೊರತು ಯಾವುದೋ ರಾಜಕಾರಣಿಯಾಗಿ ನಾನು ಇಲ್ಲಿ ಬರೋಕ್ಕೆ ಇಷ್ಟನೂ ಪಡಲ್ಲ. ನಮ್ಮವರಾಗಿ ನಮ್ಮ ಊರಿನ ಕಾರ್ಯಕ್ರಮಕ್ಕೆ ನಂದು ಒಂದು ಕೊಡುಗೆ ಇರಲಿ ಅಂತ ಬರ್ತೀನಿ. ತುಂಬ ಖುಷಿಯಿಂದ ಬರ್ತೀನಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ.
ಸೊ ಹಾಗಾಗಿ ಮಾಧ್ಯಮಗಳ ಮೂಲಕ ನಾನು ಕೈಜೋಡಿಸಿ ಮನವಿ ಮಾಡ್ತೀನಿ, ನೀವೆಲ್ಲರ ಸಹಕಾರ ಇರಲಿ. ಆಗಲೇ ಹೇಳಿದಾಗೆ ನಾವೇನೇ ಮಾಡಿದ್ರು ನೀವಿಲ್ಲ ಅಂದರೆ ಅದು ಅರ್ಧ ಆಗೋಯ್ತದೆ, ಅಥವಾ ನೀವು ನಮ್ಮನ್ನು ತುಂಬ ಆಶೀರ್ವಾದ ಮಾಡಿದ್ದೀರಿ ಅಂದರೆ ನಾವು ಅರ್ಧ ಮಾಡಿದ್ರು ಅದು ಫುಲ್ ಆಗೋಯ್ತದೆ. ಸೊ ಹಾಗಾಗಿ ನೀವೆಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋ ನಿಟ್ಟಿನಲ್ಲಿ ನಮ್ಮ ಕನಕಪುರ ನಮ್ಮ ಅರೋಳಿ ತಾಲೂಕೇನಿದೆ ಅದಷ್ಟೇ ಅಲ್ಲದೆ ಇಡೀ ರಾಮನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮನ ನಾವು ಪ್ರಸಿದ್ಧಿಯಾಗಿ ನಡೆಸ್ಕೊಡ್ಬೇಕು, ಪ್ರಸಿದ್ಧಿಯಾಗಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನಾಳೆ ದಿನ ಆರೋಳಿ ಬಗ್ಗೆ ಮಾತಾಡ್ತಾರೆ ಅಂದರೆ ಈ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಬೇಕು. ಆರೋಳಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತವೆ, ತುಂಬ ಖುಷಿ ಕೊಡುತ್ತೆ ನಮ್ಗೆ ಆ ಕಾರ್ಯಕ್ರಮ. ಎಸ್ಪೆಷಲಿ ಗಣೇಶ ಕಾರ್ಯಕ್ರಮನೂ ಆರೋಳಿಲಿ ತುಂಬ ಜೋರಾಗಿ ಮಾಡ್ತಾರೆ. ಬಟ್ ಆರೋಳಿ ಅಂದಾಗ ಒಂದು ಈ ದಸರಾ ಅನ್ನೋದು ಒಂದು ಗುರುತಾಗಲಿ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮ ಹಾಕಿ ಈ ಕೆಲಸಗಳನ್ನ ಮಾಡ್ತೇವೆ. ಆ ಶ್ರಮಕ್ಕೆ ತಮ್ಮ ಒಂದು ಸಹಕಾರನೂ ಇರಲಿ ಅಂತ ಕೋರ್ತಾ ನಿಮ್ಮಲ್ಲೆಲ್ಲ ನಾನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಯಾವ್ಯಾವ ರೀತಿ ನಾನು ಮಾಡಬೇಕು ಅದಕ್ಕೆ ಬೇಕಾದಂಥ ತಯಾರಿಗಳನ್ನೆಲ್ಲ ನಮ್ಮ ಕಮಿಟಿ ಸದಸ್ಯರುಗಳೆಲ್ಲ ತುಂಬ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಣೆ ಮಾಡ್ತಾರೆ. ಬಟ್ ಯಾವುದೇ ಭೇದ ಭಾವಗಳಿಲ್ಲದೆ, ಯಾವುದೇ ರಾಜಕೀಯನ ಇದಕ್ಕೆ ಮಿಕ್ಸ್ ಮಾಡದೆ, ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತೀವಿ, ನಮ್ಮ ಊರಿನ ಒಂದು ಹಬ್ಬ, ನಮ್ಮ ಊರಿನ ಜನ ಎಲ್ಲ ಸೇರಬೇಕು, ಒಟ್ಟಿಗೆ ಸೇರಿ ಮಾಡಬೇಕು ಅನ್ನೋ ಒಂದು ಗುಂಡು ಪರ್ಮಿಷನ್ ತಗೊಳಕ್ಕೇನೆ ಸುಮಾರು 7-8 ಸತಿ ಹೋದ್ವು. ಏನಿಲ್ಲ, ಅದು ಬರೀ ಅಫಿಷಿಯಲ್ ವರ್ಕು. ಆದರೂ ಕೂಡ ಸರ್ಕಾರಿ ಕಾರ್ಯಕ್ರಮಗಳು ನಮ್ಮ ಕಾರ್ಯಕ್ರಮಗಳು ಎಷ್ಟು ಕಷ್ಟ ಆಯ್ತದೆ ಅನ್ನೋಕ್ಕೆ ಅದೇ ಉದಾಹರಣೆ ಹೇಳ್ತಾ ಇದೆ. ಕಾರ್ಯಕ್ರಮ ಇಂಟ್ರೆಸ್ಟ್ ನೋಡಿಸ್ಬಿಡ್ತೀವಿ, ಮಾಡಿಬಿಡ್ತೀವಿ. ಆದರೆ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರದ್ದು ಶ್ರಮ ಅಪಾರ ಇರ್ತದೆ. ಅದಕ್ಕೆ ನಮ್ಮ ಸಮಿತಿ ಇದೊಂದೇ ಅಲ್ಲ, ಸುಮಾರು ವರ್ಷದಲ್ಲಿ 6-7 ಪ್ರೋಗ್ರಾಮ್ ನಾವು ಮಾಡ್ತೀವಿ. ಅರುಣಾಚಲೇಶ್ವರ ಧರ್ಮದರ್ಶಿ ಮಂಡಳಿಯಿಂದ ನಿರಂತರವಾಗಿ ಪೂಜೆಗಳು ಪುನಸ್ಕಾರ ನಡೀತವೆ. ಇದಕ್ಕೆಲ್ಲ ನಮ್ಮ ತಂಡದೇ ಕಾಣಿಕೆ, ಇದರಲ್ಲೇನು ಅತಿಶಯಕ್ತಿ ಅಲ್ಲ. ಅದಕ್ಕೆ ಆರೋಳಿ ಮತ್ತು ಸುತ್ತಮುತ್ತಲ ಜನ ದಾನಿಗಳು ಹಲವಾರು ರೀತಿಯಲ್ಲಿ ನಮಗೆ ಕಾಣಿಕೆ ರೂಪದಲ್ಲಿ ಕೊಡ್ತಾರೆ, ಬೇರೆ ರೂಪದಲ್ಲಿ ಕೊಡ್ತಾರೆ, ಶಕ್ತಿ ತುಂಬ್ತಾ ಇದ್ದಾರೆ. ಅವರೆಲ್ಲರಿಗೂ ದಸರಾ ಈ ಆಚರಣಾ ಸಮಿತಿ ವತಿಯಿಂದ ಶುಭಾಶಯ ಹೇಳ್ತಾ, ಈ ಕಾರ್ಯಕ್ರಮ 9 ದಿನ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ, ಚೆನ್ನಾಗಿ ನಡೀತದೆ. ನಿಮ್ಮೆಲ್ಲರ ಆರೈಕೆ ಆಶೀರ್ವಾದ ಇರಲಿ, ತಮ್ಮ ತನುಮನ ಧನ ಸಹಾಯ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನಾನು ಮಾತು ಕೊಡ್ತೇನೆ. ನಮಸ್ಕಾರ. ನೀವು ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ಕಳೆದ 8 ವರ್ಷಗಳಿಂದ ಈ ಅರುಣಾಚಲೇಶ್ವರ ದೇವಸ್ಥಾನ, ಅದಕ್ಕಿಂತ ಹಿಂದಲೂ ಕೂಡ ನಮ್ಮ ಎಂ ಮಲ್ಲಪ್ಪನವರು ಇಲ್ಲಿಯ ಧರ್ಮದರ್ಶಿಯಾಗಿ ಕಾರ್ಯವನ್ನು ಆರಂಭ ಮಾಡಿದಾಗಿಂದ ಇಲ್ಲಿ ನೋಡಲಿಕ್ಕೆ ಒಂದು ರೀತಿಯ ಸಂತೋಷ ಆಗ್ತಾಯಿದೆ. ನಾನು ಚಿಕ್ಕವನಾಗಿದ್ದಾಗ ಪ್ರೈಮರಿ ಶಾಲೆಯಲ್ಲೇ ಹಿಂದ್ಗಡೆ ಬೀದಿಯಲ್ಲಿತ್ತು, ಆಟದ ಮೈದಾನ ಇರಲಿಲ್ಲ. ಆವಾಗ ಆಟ ಆಡಲಿಕ್ಕೆ ಇಲ್ಲಿ ಬರ್ತಾಯಿದ್ದಿಲ್ಲ. ಆಗಂತೂ ಒಂದು ರೀತಿ ಏನು ಹಾಳು ಹಂಪಿ ಅಂತ ಏನು ಕರಿತಾ ಇದೀವೋ ಅದಕ್ಕಿಂತಲೂ ಹಾಳಾಗಿ ನಿಂತಿತ್ತು. ಅಂಥ ಒಂದು ದೇವಸ್ಥಾನವನ್ನು ಇವತ್ತು ಇಷ್ಟು ಜನ ಕೂತು ಒಂದು ಸಭೆ ಮಾಡುವಂಥ ಸ್ಥಿತಿಗೆ ತಂದಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಇರುವಂಥ ಎಲ್ಲರ ಶ್ರಮ ಇದೆ. ಹೆಚ್ಚಾಗಿ ಹೇಳೋದಾದರೆ ನಮ್ಮ ಮಿತ್ರರಾದಂತಹ ಮಲ್ಲಪ್ಪನವರ ಶ್ರಮ ಇದೆ. ಇವರಿಗೆ ದೇವರು ಮತ್ತಷ್ಟು ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ಶಕ್ತಿಯನ್ನು ತುಂಬಲಿ. ನಿಮ್ಮ ಜೊತೆಗೆ ನಾವೆಲ್ಲರೂ ಸೇರಿರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ತುಂಬ ಸಂತೋಷವನ್ನು ತರ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ಜಾತಿ ಮತ ಭೇದ ಯಾವುದೂ ಇಲ್ಲ. ನಮ್ಮ ಊರಿನ ದಸರಾವನ್ನು ದಸರಾ ನೋಡಲಿಕ್ಕೆ ಮೈಸೂರಿಗೆ ಹೋಗಬೇಕು, ಎಷ್ಟೋ ಜನರ ಕೈಲಿ ಆಗೋದಿಲ್ಲ ಹೋಗಬೇಕಾಗಿದ್ರೆ ಇಲ್ಲೇ ನಿಂತು ಅಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ಹಾರೋಹಳ್ಳಿಯಲ್ಲೇ ನೋಡ್ಬೋದಲ್ಲ ನಮ್ಮ ತಾಲೂಕಿನ ಜನ ಎಲ್ಲ ಅಂಥೇಳಿ ನಮ್ಮ ಉದ್ದೇಶವನ್ನು ಸಾರ್ಥಕ ಆಗ್ತಾ ಇದೆ. ಇದೇ ರೀತಿಯ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ಜನ ಇದಕ್ಕೆ ಬೆಂಬಲವನ್ನು ನೀಡಲಿ. ಇದಕ್ಕೆ ನಿಮ್ಮ ಪತ್ರಕರ್ತರ ಸಹಕಾರ ತೀರ ಅವಶ್ಯಕ. ಯಾಕಂದರೆ ನೀವು ಯಾವ ರೀತಿ ಇದನ್ನು ಬಿಂಬಿಸ್ತೀರೋ ಅಷ್ಟು ಚೆನ್ನಾಗಿ ಜನ ಬರ್ತಾರೆ. ಜನ ಬಂದಷ್ಟು ನಾವು ಮಾಡ್ತಿರುವಂತಹ, ನಾವು ಪಡ್ತಿರುವಂಥ ಕಷ್ಟ ಜನರ ತನಕ ತಲುಪುತ್ತೆ. ಅದು ನಮ್ಮ ಮುಖ್ಯ ಉದ್ದೇಶ. ಜನರಿಗೆ ತಲುಪಬೇಕು, ಅದು ಒಳ್ಳೆಯ ಕೆಲಸ ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿ ಬರಬೇಕು. ಜನ ಇದರಲ್ಲಿ ಸ್ಪಂದನೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶವಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಒಬ್ಬರು ಮಾತಾಡಿ. ಪ್ರತಿ ವರ್ಷದಂತೆ ಇವತ್ತು ಈ ವರ್ಷವೂ ಕೂಡ ದಸರಾ ಹಬ್ಬದ 8 ವರ್ಷಗಳಿಂದ ಇದನ್ನು ಮಲ್ಲಪ್ಪ ಅವರು ಮತ್ತು ಸದಸ್ಯರು
ಆದರೆ ನಾವು ಮಹಿಳಾ ಸದಸ್ಯರು ಮಗಳಿಂದ ಇದ್ವು. ಆದರೆ ಈ ಸಲ ಮಲ್ಲಪ್ಪ ಅವರು ನಮ್ಮನ್ನು ಸ್ವಲ್ಪ ಹೊರಗೆ ತಂದು ಗುರುತಿಸಿ ನಮ್ಮನ್ನು ಹೊರಗೆ ತಂದಿದ್ದಾರೆ. ಹಾಗಾಗಿ ಈ ವರ್ಷದಲ್ಲಿ ನಮಗೆ ಮಹಿಳೆಯರಿಗೆ ಪಾತ್ರ ಏನು ಜಾಸ್ತಿ ಕೊಟ್ಟಿದ್ದಾರೆ ಅಂದರೆ, ಒಂದು ತಾಯಿಗೆ ಇಷ್ಟು ವರ್ಷವೂ ಅವರು ದಸರಾ ಹಬ್ಬ ಮಾಡ್ಕೊಂಡು ಬಂದಿದ್ದರು. ಆದರೂ ಕೂಡ ಈ ವರ್ಷ ವಿಶೇಷವಾಗಿ ಕುಂಕುಮಾರ್ಚನೆಯನ್ನು ಅದು ದಸರಾದಲ್ಲಿ ಆಗಬೇಕಂಥದ್ದು ಕಾರ್ಯಕ್ರಮ ಅದು. ಆದರೆ ಅದನ್ನು ಬಿಟ್ಟಿದ್ರು. ಆದರೆ ಈ ಸಲ ನಮ್ಮನ್ನು ಗುರುತಿಸಿ ಅವರು ಇವ್ರ ಜೊತೆಲಿ ಇದ್ದೀವಿ, ನಾವು 8 ವರ್ಷದಿಂದ ಇವ್ರ ಜೊತೆಯಲ್ಲೇ ಇದ್ದೀವಿ. ಆದರೆ ಈ ವರ್ಷ ಅದನ್ನು ಗುರುತಿಸಿ ದುರ್ಗಾದೇವಿಯ ಒಂದು ಪ್ರತಿಷ್ಠಾಪನೆ ದಿವಸ ನಮ್ಮನ್ನು ಎಲ್ಲರನ್ನೂ ಕುಂಕುಮಾರ್ಚನೆಗೆ ಅಂತ ಹೇಳಿ ಅವ್ರು ಮಾಡಿದರು. ಅದಕ್ಕೆ ನಾವು ಏನು ಮಾಡಿದ್ವು, ಮಹಿಳಾ ಗ್ರೂಪ್ನವರು ಕುಂಕುಮಾರ್ಚನೆ ಒಂದೇ ಅಲ್ಲ, ನಮ್ಮ ತಾಲೂಕಲ್ಲಿ ಹಾರೋಹಳ್ಳಿ ತಾಲೂಕು, ಮರಳವಾಡಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿರ್ತಕ್ಕಂಥ ಮಹಿಳೆಯರ ಒಂದು ಗ್ರೂಪನ್ನು ಗುರುತಿಸ್ಬೇಕು ಅಂತ ಹೇಳಿಬಿಟ್ಟು ನಾವು ಒಂದು ಸಂದೇಹ ಕೊಟ್ಟು ಮಲ್ಲಪ್ಪ ಅವ್ರಿಗೆ. ಅವರು ಕುಂಕುಮಾರ್ಚನೆ ಹೇಳಿದ್ರು. ನಾವು ಅದಕ್ಕೆ ಇಲ್ಲಿರ್ತಕ್ಕಂಥ ಮಹಿಳೆಯರನ್ನೆಲ್ಲರನ್ನು ಗುರುತಿಸಿದಾಗ ಅದಕ್ಕೆ ಒಂದು ಏನಾದರೂ ನಮಗೆ ಬೇಕಲ್ವ, ಮಹಿಳೆಯರನ್ನು ಗುರುತಿಸ್ಬೇಕು, ಇಲ್ಲಿಗೆ ಬರಬೇಕು ಅಂದಾಗ ಅವರು ಆ ಕುಂಕುಮಾರ್ಚನೆದ ಒಂದು ಇದಿಟ್ಕೊಂಡು ಗುರುತಿಸಿದ್ದಾರೆ. ಆ ಮಹಿಳೆಯರನ್ನು ಎಲ್ಲರೂ ನಾವು ಯಾವ ಸಂಘ ಆಗ್ಬೋದು, ಮಹಿಳಾ ಸಂಘ ಅಷ್ಟೇ, ಜಾತಿ ಭೇದ ಕುಲ ಏನೂ ಇಲ್ಲ ಇದರೊಳಗೆ. ಒಂದು ಮಹಿಳಾ ಸಂಘ ಏನು ಮಾಡ್ತಿದೆ, ಎಷ್ಟು ವರ್ಷದಿಂದ ನಮ್ಮ ಹಾರೋಹಳ್ಳಿ ತಾಲೂಕಲ್ಲಿ ಏನೇನು ಮಾಡ್ತಿದೆ ಮಹಿಳಾ ಸಂಘಗಳು, ಆ ಸಂಘಗಳನ್ನು ಎಲ್ಲರೂ ನಾವು ಗುರುತಿಸ್ಬೇಕು ಅಂತ ಹೇಳಿದ್ದೀವಿ. ಮತ್ತು ಆ ಪ್ರಚಾರ ಮಾಡೋಕ್ಕೆ ನಮಗೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಮಲ್ಲಪ್ಪ ಅವರು ಅದನ್ನು ಒಪ್ಕೊಂಡು ನಾವು ಪ್ರಚಾರ ಮಾಡೋದು ನಮಗಿರಲಿ ಅಂತೇಳಿ ಈಗ ನಮ್ಮ ಒಂದು ಹಾರೋಹಳ್ಳಿ ತಾಲೂಕಲ್ಲಿ ಎಷ್ಟು ಮಹಿಳಾ ಗ್ರೂಪುಗಳಿದೋ ಅಷ್ಟನ್ನು ಕೂಡ ಎಲ್ಲರಿಗೂ ನಾವು ಆದಷ್ಟು ಹೇಳ್ತಾ ಇದ್ದೀವಿ. ಎಲ್ಲ ಗ್ರೂಪಲ್ಲೂ ಒಂದೊಂದು ಬಯೋಡಾಟಾ ನಮಗೆ ಕೊಡಬೇಕು ಅಂತ. ಎಷ್ಟೆಷ್ಟು ವರ್ಷದಿಂದ ಮಹಿಳಾ ಸಮಾಜಗಳು ನಡೆಸ್ತಾ ಇದ್ದಾರೆ, ಮಹಿಳಾ ಗ್ರೂಪುಗಳು ನಡೆಸ್ತಾ ಇದ್ದಾರೆ, ಅದರೊಳಗೆ ಏನೇನು ನಡೀತಾ ಇದೆ ಅನ್ನೋದನ್ನು ನಮಗೆ ಇವಾಗ ಮಹಿಳಾ ಗ್ರೂಪಿಗೆ ಬೇಕಾಗಿದೆ. ಅದನ್ನು ಆದಷ್ಟು ನಾವು 9 ದಿನದಲ್ಲಿ ನಮಗೆ ಆ ಮಹಿಳಾ ಗ್ರೂಪಿನ ಒಂದು ಬಯೋಡಾಟಾ ಬಂದಾಗ ಅದರಲ್ಲಿ ಯಾವುದು ಹೆಚ್ಚು ನಮ್ಮ ತಾಲೂಕಲ್ಲಿ ಮಹಿಳಾ ಗ್ರೂಪುಗಳು ಏನೇನು ಮಾಡಿದೆ ಅನ್ನೋದಕ್ಕೆ 3 ನಾವು ಗುರುತಿಸ್ತೀವಿ. ಅದರೊಳಗೆ 3 ಗುರುತಿಸಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ಮಲ್ಲಪ್ಪ ಅವ್ರು ನಾವು ಹೇಳೋದು, ಅವ್ರು ಅದಕ್ಕೂ ಒಪ್ಕೊಂಡಿದ್ದಾರೆ. ಹಾಗಾಗಿ ಅದ್ರ ಜೊತೆಗೆ ನಮ್ಮ ಮುರಳಿ ಅವರಾಗ್ಬೋದು, ಇವರು ಅಧ್ಯಕ್ಷರು ಗೌತಮ್ ಗೌಡ್ರು, ಇವರೆಲ್ಲ ಕೂಡ ನಮಗೆ ಮಹಿಳೆಯವ್ರಿಗೆ ಈ ಸಲ ಆದಷ್ಟು ಒತ್ತು ಕೊಟ್ಟು ನಿಲ್ಲಿಸಿದ್ದಾರೆ. ಅದು ತುಂಬ ಸಂತೋಷ ಆಗ್ತಾಯಿದೆ. ಯಾವಾಗಲೂ ನಿಮ್ಮದೇ ಶಕ್ತಿ ಇಲ್ಲ, ನಮಗೆ ಏನೊಂದಿತ್ತು ಅಂತಂದರೆ ಕರೆಯೋಕ್ಕೆ ಅಂಜಿಕೆ ಇತ್ತು. ಮಹಿಳಾ ಸದಸ್ಯರುಗಳನ್ನ ನಾವು ಜೋಡಿಸ್ಕೊಂಡಿದ್ವಿ ಕಾರ್ಯಕ್ರಮಕ್ಕೆ. ಈ ಪ್ರತಿಯೊಂದಕ್ಕೂ ಕರೆದು ಏನು ಅನ್ಕೋತಾರೋ ಅನ್ನೋದು ಇದಿತ್ತು. ಈ ಸಾರಿ ಸ್ವಲ್ಪ ಅವರೇ ವಾಲಂಟಿಯರಾಗಿ ಒಂದು ಕಾರ್ಯಕ್ರಮ ಕುಂಕುಮಾರ್ಚನೆ ಮಾಡ್ಬೋದು ಅನ್ನೋದು ತುಂಬ ಖುಷಿ ಆಯಿತು. ಆಮೇಲೆ ಅವರೇನೆ ಸಾಯಂಕಾಲ ಮಹಿಳೆಯರಿಂದನೂ ವೇದಿಕೆ ಕಾರ್ಯಕ್ರಮ ಅಂತ ಅಂದರು. ಆ ಒಂದು ದಿವಸ ಪೂರ್ತಿ ಅವ್ರದ್ದೇ ಕಾರ್ಯಕ್ರಮ ಆಯ್ತದೆ. 10ನೇ ತಾರೀಕು ದುರ್ಗಾಷ್ಟಮಿ ದಿವಸ, ದುರ್ಗಾಷ್ಟಮಿ. ಅದಕ್ಕೋಸ್ಕರ ದುರ್ಗಾಷ್ಟಮಿ ದಿವಸನೇ ವಿಶೇಷ ಅಂತೇಳಿ ಅಮ್ಮನವ್ರಿಗೆ ಕುಂಕುಮಾರ್ಚನೆ ಇಟ್ಟಿರೋದು ಹೆಣ್ಮಕ್ಳು. ಹಾಗಾಗಿ ಆವತ್ತಿನ ದಿವಸ ನಮಗೆ ಆದಷ್ಟು ಎಷ್ಟು ಮಹಿಳಾ ಗ್ರೂಪುಗಳಿದೆಯಾ, ನಾಳೆ ಬೆಳಗ್ಗೆ ಆ ಮಹಿಳಾ ಗ್ರೂಪುಗಳಿಂದ ನಾವು ಯಾವುದೇ ಒಂದು ಇದಾದಾಗಲೂ ಕಮಲಮ್ಮ ವಿಘ್ನೇಶ್ವರ ಆ ಮಹಿಳಾ ಗ್ರೂಪುಗಳನ್ನು ನಾವು ಗುರುತಿಸಿ ಮುಂದೆ ಕೂಡ ಅದಕ್ಕೆ ಒಂದು ಪ್ರೋತ್ಸಾಹ ಕೊಡ್ಬೋದು. ದೇವಸ್ಥಾನದಲ್ಲಿ ಏನೇ ಒಂದು ಕಾರ್ಯಕ್ರಮ ಆದರೆ ವಾಲಂಟಿಯರಾಗಿ ಎಲ್ಲ ಮಹಿಳೆಯರು ಬರಬೇಕು ಅನ್ನೋದೇ ನಮ್ಮೊಂದು ಉದ್ದೇಶ. ಯಾಕೆಂದರೆ ಮಲ್ಲಪ್ಪ ಅವ್ರು ಹೇಳ್ದಂಗೆ ನಮಗೆ ನಿಮ್ಮನ್ನು ಕರೆಯೋಕ್ಕೆ ಒಂಥರ ಆಗಿದೆ. ನಾವಲ್ಲ, ನಮ್ಮನ್ನು ಕರೀಲಿ ಅನ್ನೋದು ನಮಗೂ ಇತ್ತು. ಅವ್ರು ಹೇಳಿದ್ರು, ಅವರು ಯಾಕೆಂದರೆ ಬರೀ ಇವರೇ ಪುರುಷರೇ ಯಾವಾಗ ಗುಂಪು ಕಟ್ಕೊಂಡು ಮಾಡ್ತಿದ್ದಾಗ ನಮ್ಮನ್ನು ಏನಕ್ಕೂ ಕರೆಯಲ್ವಲ್ಲ ಅನ್ನೋದು ಒಂದಿತ್ತು. ಆದರೆ ಕರೆಯೋರು ಏನಕ್ಕೆ, ಅಲ್ಲೊಂದು ಹಾಡು ಹೇಳೋದಕ್ಕೆ, ಒಂದು ಭಜನೆ ಮಾಡೋದಕ್ಕೆ, ಇದ್ರ ಮಟ್ಟಿಗೆ ಅವರು ಗುರುತಿಸಿದ್ರು ನಮ್ಮನ್ನು. ಹಾಗಾಗಿ ಈ ವರ್ಷ ಹಂಗಾಗಬಾರ್ದು ಅಂಥೇಳಿ ನಾವೇನೇ ಲಲಿತಾ ಮಹಿಳಾ ಮಂಡಳಿ ಏನಿದೆ ಇಲ್ಲಿ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ನಾವು ಸುಮಾರು 25 ವರ್ಷದ ಹಿಂದಿಂದ ಇಲ್ಲಿ ಗಣೇಶನ ದೇವಸ್ಥಾನದಲ್ಲಿ ನಡೆಸ್ತಾ ಇದ್ವು. ಅಲ್ಲಿ ಅನಿವಾರ್ಯ ಆದಿದ್ದಿನ ಮಲ್ಲಪ್ಪ ಅವ್ರನ್ನ ಬಂದು ಇಲ್ಲಿ ಕೇಳಿದಾಗ ಆಯಿತು ನಡೆಸ್ಕೊಡಿ ಅಂದರು. ಇವಾಗ ನಾವು ಸುಮಾರು ಒಂದು 7-8 ವರ್ಷದಿಂದ ಇಲ್ಲೇ ನಡೆಸ್ತಾ ಇದ್ದೀವಿ. ಸಂಜೆ ಹೊತ್ತು ದಿನ ಪಾರಾಯಣ ಇರುತ್ತೆ. ಹಾಗಾಗಿ ಈಗ ಮಹಿಳಾ ಅದ್ರ ಜೊತೆಯಲ್ಲಿ ನಮಗೇನಾಗಿದೆ, ನಾವು ಸುಮಾರು ಜನ ಇದ್ದವರು ಈಗ ಕಡಿಮೆ ಆಗಿದ್ವಿ. ಅದನ್ನು ನಾವು ಹೆಚ್ಚಿಸ್ಕೊಳ್ಬೇಕು ಅನ್ನೋದೊಂದಿದೆ. ಯಾರು ಬೇಕಾದ್ರೂ ಬರ್ಬೋದು, ಸಂಜೆ ಹೊತ್ತು ಭಜನೆ ಮಾಡ್ಬೋದು. ಅವ್ರಿಗೇನು ಮಹಿಳಾ ಗ್ರೂಪ್ನಿಂದ ಅಂದರೆ ಮಹಿಳಾ ಗ್ರೂಪಲ್ಲಿ ಏನಾಗಿದೆ, ಬರೀ ಭಜನೆ ಅಂದರೆ ಕೆಲವರು ಬರಲ್ಲ. ಅದರೊಳಗೂ ಒಂದು ಏನಿದೆ, ಒಂದು 60 ವರ್ಷ ಮೇಲ್ಪಟ್ಟವರೆಲ್ಲ ಭಜನೆಗೆ ಬರ್ಬೋದು.
ಉಳಿದವ್ರು ಏನು ಮಾಡ್ತಾರೆ, ನಮ್ಗೆ ಅದರಿಂದ ಪ್ರಯೋಜನ ಇಲ್ಲ ಅಂತಾರೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ, ಯಾವತ್ತೇ ಆಗಲಿ ಭಗವದ್ಗೀತೆ 28 ವರ್ಷ 30 ವರ್ಷದವ್ರು ಕೊಟ್ಟರೆ ಅದನ್ನ ಅಲ್ಲೇ ಇಟ್ಬಿಟ್ಟು ಕೈಗೆ ಹೊತ್ಕೊಂಡು ಮುಟ್ಕೊಂಡು ಹೊಟ್ಟೋಗ್ತಾರೆ ಅವ್ರು. ಅದೇನೇ 45-50 ವರ್ಷ ಆದಾಗ ಆ ಭಗವದ್ಗೀತೆನ ಅವ್ರು ಹುಡುಕೊಂಡು ಹೋಗ್ತಾರೆ, ಅದನ್ನು ಬೇಕು ಆ ಬುಕ್ಕು ಅಂತ. ಅದಕ್ಕೆ ವಯಸ್ಸಿನ ಮಿತಿ ಇರುತ್ತೆ ಇದಕ್ಕೆ. ಆದ್ದರಿಂದ ಹಾಗಾಗಿ ಈಗ ಹಾಗಾಗಿರೋದ್ರಿಂದ ನಾವೇನು ಮಾಡಿದ್ವಿ, ಮಹಿಳಾ ಗ್ರೂಪ್ರವರು ಧರ್ಮಸ್ಥಳದ್ದಾಗ್ಬೋದು, ಶ್ರೀ ಶಕ್ತಿ ಆಗ್ಬೋದು, ಮತ್ತು ಬೇರೆ ಆಧ್ಯಾತ್ಮಿಕ ವಿಷಯದಲ್ಲಾಗ್ಬೋದು, ಈ ಥರದ್ದು ಎಲ್ಲ ಶಕ್ತಿಗಳದ್ದು ಒಂದನ್ನು ಸಂಘನ ಇದು ಮಾಡಬೇಕು ಅನ್ನೋದು ತುಂಬ ನಮಗೆ ದಿನದಿಂದ ಇತ್ತು ಇದು. ಹಾಗಾಗಿ ಇದಕ್ಕೆ ಮಲ್ಲಪ್ಪ ಅವರು ಮತ್ತು ಇಲ್ಲಿರೋಂಥ ಎಲ್ಲ ಸದಸ್ಯರು ಇದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ನಾವು ಇನ್ನೂ ಮುಂದಿನ ವರ್ಷ ಇನ್ನೂ ಹೆಚ್ಚಿಸ್ಕೊಂಡು ಹೋಗಬೇಕು ಅನ್ನೋ ಇದಿದೆ ಮಹಿಳಾ ಮಂಡಳಿಗಳಿಗೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಮಿತಿಯಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳು, ಸದಸ್ಯರುಗಳು ಎಲ್ಲರಿಗೂ ಕೂಡ ನಮ್ಮ ಲಲಿತಾ ಮಹಿಳಾ ಮಂಡಳಿಯವ್ರನ್ನ ವಂದಿಸ್ತಾರೆ.